ಕಾಂತಾರ ಮೂವಿ ನೋಡಾದ್ಮೇಲೆ ಅದರ ರಿವ್ಯೂ ಕೊಡಕ್ಕಿನ್ನ ಅದರ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಕೊಂಡ್ರೆ ಒಳ್ಳೇದ್ ಗುರು. ಯಾಕಂದ್ರೆ ಆ ಲೆವೆಲ್ ಐತೆ ಮೂವಿ. ಫಸ್ಟ್ ಆಫ್ ಆಲ್ ರಿಷಬ್ ಶೆಟ್ಟಿ ಅವ್ರಿಗೆ ಕಂಗ್ರಾಚುಲೇಷನ್ ಹೇಳ್ಬೇಕು ಗುರು. ಯಾಕಂದ್ರೆ ಮುಂದಿನ ವರ್ಷ ನ್ಯಾಷನಲ್ ಅವಾರ್ಡ್ ಪಕ್ಕ ಈ ವಯನ್ಗೆ. ಆ ಲೆವೆಲ್ಗೆ ಆಕ್ಟಿಂಗ್ ಮಾಡವ್ರೆ ಗುರು. ಇನ್ನ ಡೈರೆಕ್ಟರ್ ಆಗಿ ಕೂಡ ಒಳ್ಳೆ ವರ್ಕ್ ಮಾಡವ್ರೆ. ಇನ್ನು ನಮ್ಮ ಮೂವಿ ಸ್ಟೋರಿ ವಿಷಯಕ್ಕೆ ಬಂದ್ರೆ, ಕಾಂತಾರ ಅನ್ನೋ ಒಂದು ಪವರ್ಫುಲ್ ಪ್ಲೇಸ್ ಇಂದ ರಾಜರು ಮತ್ತೆ ಅವ್ರದೊಂದು ಶೇರ್ ಮಾರ್ಕೆಟ್ಗಳು ಇರೋ ಒಂದು ಜಾಗಕ್ಕೆ ಅವ್ರು ಹೋಗಿ ಯಾವ ಲೆವೆಲ್ಗೆ ಧೂಳೆಬ್ಸಿದ್ರು ಅನ್ನೋದೇ ಸ್ಟೋರಿ ಗುರು. ಮೂವಿ ಸ್ಟಾರ್ಟಿಂಗ್ ತುಂಬಾ ಸರ್ಪ್ರೈಸಿಂಗ್ ಆಗಿ ತುಂಬಾ ಎಂಗೇಜಿಂಗ್ ಆಗಿ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಸ್ವಲ್ಪ ಸ್ಲೋ ಆಗಿ ಹೋಗ್ಬಿಡುತ್ತೆ ಗುರು. ಆ ಕ್ಯಾರೆಕ್ಟರ್ಗಳು, ಹೀರೋಯಿನ್ ಎಪಿಸೋಡ್ಗಳು ಸ್ವಲ್ಪ ಇರಿಟೇಷನ್ ತಗೊಬರುತ್ತೆ. ಬಟ್ ಎಲ್ಲೂ ಕೂಡ ಸ್ಕ್ರೀನ್ ಪ್ಲೇ ಅಲ್ಲಿ ಆ ಜೋಶು ಮತ್ತೆ ಆ ಸಸ್ಪೆನ್ಸ್ ನ ಕಮ್ಮಿ ಮಾಡಿಲ್ಲ ಗುರು ರಿಷಬ್ ಅವರು. ಮೂವಿಯಲ್ಲಿ ಹಾಕಿರೋ ಸೆಟ್ಗಳು ಕೂಡ ಎಲ್ಲಿ ಕೂಡ ಆರ್ಟಿಫಿಷಿಯಲ್ ಅನ್ಸಲ್ಲ, ಒಂಥರ ರಿಯಲಿಸ್ಟಿಕ್ ಆಗಿ ತಗೊಬಂದವ್ರೆ. ಅದರಲ್ಲೂ ಸಿನಿಮಾಟೋಗ್ರಫಿ, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮೂವಿಗೆ ಒಂಥರ ಮೈನ್ ಪ್ಲಸ್ ಗುರು. ಇನ್ನ ಕಾಂತಾರ ಫಸ್ಟ್ ಪಾರ್ಟ್ ಅಲ್ಲಿ ಬಂದಿರೋ ಎಲ್ಲಾ ಕ್ಯಾರೆಕ್ಟರ್ಸ್ ಈ ಮೂವಿಯಲ್ಲಿ ಆಲ್ಮೋಸ್ಟ್ ಇದಾರೆ ಗುರು. ಕೆಲವೊಂದು ಹೊಸ ಕ್ಯಾರೆಕ್ಟರ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಹಳೆ ಕ್ಯಾರೆಕ್ಟರ್ಗಳನ್ನ ತಗೊಬಂದಿರೋದು ಒಂಥರ ಚೆನ್ನಾಗೈತೆ. ಮೂವಿಯಲ್ಲಿ ಮೈನ್ ಆಗಿ ನನಗೆ ಇಷ್ಟ ಆಗಿದ್ದಂದ್ರೆ, ಮೂವಿಯಲ್ಲಿ ಇರೋ ಪ್ರತಿ ಒಂದು ಕ್ಯಾರೆಕ್ಟರ್, ಆ ಟ್ರೈಬ್ ಆಗ್ಲಿ, ಆ ವಿಲನ್ ಕ್ಯಾರೆಕ್ಟರ್ ಆಗ್ಲಿ, ಆ ಮಾಟ ಮಂತ್ರ ಗ್ಯಾಂಗ್ ಆಗ್ಲಿ, ಯಾರು ಕೂಡ ಕಮ್ಮಿಯಾಗಿ ಆಕ್ಟಿಂಗ್ ಮಾಡಿಲ್ಲ ಗುರು. ಅವ್ರವ್ರ ಪಾತ್ರಕ್ಕೆ ಅವರು ಜೀವ ತುಂಬಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನ ಗುಲ್ಶನ್ ಮಾಮೂನ್ನ ನಾನು ತುಂಬಾ ಎಕ್ಸ್ಪೆಕ್ಟ್ ಮಾಡಿದೆ, ಬಟ್ ಇರೋದ್ರಲ್ಲೇ ಚೆನ್ನಾಗಿ ಮಾಡವ್ರೆ. ಇನ್ನ ರುಕ್ಮಿಣಿ ವಸಂತನ್ ಕ್ಯಾರೆಕ್ಟರ್ ಅಂತೂ ಒಂಥರ ಸರ್ಪ್ರೈಸಿಂಗ್ ಅಂತಾನೆ ಹೇಳ್ಬೋದು ಗುರು. ನಿಜವಾಗ್ಲೂ ಬೇರೆ ಮೂವಿಗಳಿಗೆ ಹೋಲಿಸಿದ್ರೆ ಈ ಮೂವಿಯಲ್ಲಿ ಸ್ವಲ್ಪ ಆಕ್ಟಿಂಗ್ ನ ಇಂಪ್ರೂವ್ ಮಾಡ್ಕೊಂಡವ್ರೆ ಗುರು. ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಬರೋ ಆ ವೇರಿಯೇಷನ್ಸ್ ವರ್ಕ್ ಆಗಿದೆ ಅಂತಾನೆ ಹೇಳ್ಬೋದು ಗುರು. ಒಟ್ನಲ್ಲಿ ಅಕ್ಕ ಆಕ್ಟಿಂಗ್ ನ ಇಂಪ್ರೂವ್ ಮಾಡ್ಕೊಂಡಿದ್ದಾಳೆ. ಮೂವಿಯಲ್ಲಿ ಬರೋ ಟೈಗರ್ VFX ಶಾಟ್ ಅಂತೂ ತುಂಬಾ ರಿಯಲಿಸ್ಟಿಕ್ ಆಗಿ ತಗೊಬಂದಿದ್ದಾರೆ ಗುರು. ನಿಜವಾಗ್ಲೂ ಎಲ್ಲಿ ಕೂಡ ಆರ್ಟಿಫಿಷಿಯಲ್ ಅಂತ ಅನ್ಸೋದೇ ಇಲ್ಲ. ಇನ್ನ ಇಂಟರ್ವೆಲ್ ಅಲ್ಲಿ ಬರೋ ಆ ಎಪಿಸೋಡ್ ಅಂತೂ ಸೈಕ್ ಅಂದ್ರೆ ಸೈಕ್. ಫಸ್ಟ್ ಹಾಫ್ ಅಲ್ಲಿ ಸ್ವಲ್ಪ ಲ್ಯಾಗು, ಅನ್ನೆಸೆಸರಿ ಸೀನ್ಸ್ ಬಂದ್ರು ಸೆಕೆಂಡ್ ಹಾಫ್ ತುಂಬಾ ಗ್ರಿಪ್ಪಿಂಗ್ ಆಗಿ ಹೋಗ್ಬಿಡುತ್ತೆ ಗುರು. ಲಾಸ್ಟ್ 30 ಮಿನಿಟ್ಸ್ ಅಂತೂ ನಿಜವಾಗ್ಲೂ ಸೈಕ್ ಗುರು. ಫಸ್ಟ್ ಪಾರ್ಟ್ ಅಲ್ಲಿ ಹೇಳ್ತಾರಲ್ಲ ಗುರು, ಇದು ಬೆಳಕಲ್ಲ ದರ್ಶನ ಅಂತ. ನಿಜವಾಗ್ಲೂ ಲಾಸ್ಟ್ 30 ಮಿನಿಟ್ಸ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದೈತೆ ಗುರು. ನಿಜವಾಗ್ಲೂ ರಿಷಬ್ ಶೆಟ್ಟಿ ಆಕ್ಟಿಂಗ್ ಗೆ ನ್ಯಾಷನಲ್ ಅವಾರ್ಡ್ ಕೊಟ್ಟಿಲ್ಲ ಅಂದ್ರೆ ನೆಕ್ಸ್ಟ್ ಇಯರ್ ಆ ನ್ಯಾಷನಲ್ ಅವಾರ್ಡ್ ಇರೋದೇ ವೇಸ್ಟ್ ಗುರು. ಮೂವಿಯಲ್ಲಿ ತುಳುನಾಡಿನ ಒಂದು ಕಲ್ಚರ್ನ ತುಂಬಾ ಚೆನ್ನಾಗಿ ತೋರ್ಸವ್ರೆ ಗುರು. ಅದರಲ್ಲೂ ಪಂಜುರ್ಲಿ ಗುಳಿಗದಲ್ಲಿ ಎಷ್ಟು ವಿಧ, ಅವರಲ್ಲಿ ಇರೋ ವೇರಿಯೇಷನ್ಸ್ ನ ಕೂಡ ತೋರ್ಸವ್ರೆ ಗುರು. ಇನ್ನ ಬ್ರಹ್ಮ ರಾಕ್ಷಸ, ಆ ಶಿವನ ಗಣಗಳು ಇವೆಲ್ಲನು ತುಂಬಾ ಚೆನ್ನಾಗಿ ಅರ್ಥಪೂರ್ಣವಾಗಿ ತೋರ್ಸವ್ರೆ ಗುರು. ಸಿನಿಮಾ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಕ್ವಶನ್ ಮಾರ್ಕ್ ನ ಪಾರ್ಟ್ 3 ಅಲ್ಲಿ ನೋಡ್ಕೊಡ್ರಿ ಅಂತ ಒಂದು ಕ್ಲಿಪ್ ಹ್ಯಾಂಗರ್ ನ ಬಿಟ್ಟಿರೋದು ಚೆನ್ನಾಗೈತೆ ಗುರು. ಓವರ್ ಆಲ್ ಈ ಒಂದು ಮೂವಿನ ಒಂದು ಡಿವೈನ್ ಬ್ಲಾಕ್ ಬಾಸ್ಟರ್ ಆಫ್ ದಿ ಇಯರ್ ಅಂತಾನೆ ಹೇಳ್ಬೋದು ಗುರು. ಈ ಒಂದು ಮೂವಿಗೋಸ್ಕರ ನಾವು ಇಷ್ಟು ವರ್ಷ ಕಾದಿದ್ದು ಒಂಥರ ವರ್ತ್ ಅಂತಾನೆ ಹೇಳ್ಬೋದು ಗುರು. ರಿಷಬ್ ಶೆಟ್ಟಿ ಅವರು ಈ ತರ ಒಂದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ನ ನಮ್ಗೆಲ್ಲ ಕೊಟ್ಟಿದ್ದಕ್ಕೆ ಹ್ಯಾಟ್ಸ್ ಆಫ್ ಗುರು. ಮೂವಿಯಲ್ಲಿ ಒಂದು ವ್ಯಕ್ತಿ ಬಗ್ಗೆ ಸ್ಪೆಷಲ್ ಆಗಿ ಮೆನ್ಷನ್ ಮಾಡ್ಬೇಕು ಗುರು, ಅವರೇ ರಾಕೇಶ್ ಅವರು. ಇವರು ಈ ಒಂದು ಮೂವಿ ಶೂಟಿಂಗ್ ಟೈಮ್ ಅಲ್ಲೇ ಅನ್ಎಕ್ಸ್ಪೆಕ್ಟೆಡ್ ಆಗಿ ತೀರೋಗಿದ್ರು ಗುರು. ಕನ್ನಡದ ಕೆಲವೊಂದು ಕಾಮಿಡಿ ಶೋಗಳಲ್ಲಿ ಆಕ್ಟ್ ಮಾಡಿ ಗುರುತಿಸ್ಕೊಂಡಿರೋ ಇವರು ಈ ಒಂದು ಮೂವಿಯಲ್ಲಿ ಮಾಡಿರೋ ಕ್ಯಾರೆಕ್ಟರ್ ಅಂತ ನೋಡೋರ್ಗೆ ತುಂಬಾ ನಗು ಬರಸ್ತು. ಮೂವಿ ಸೀರಿಯಸ್ ಮೂಡ್ ಅಲ್ಲಿ ಇದ್ರು ಇವ್ರದೊಂದು ಎಪಿಸೋಡ್ಗಳು ಬಂದಾಗ ತುಂಬಾ ಎಂಟರ್ಟೈನಿಂಗ್ ಆಗಿತ್ತು ಗುರು. ಅಂತ ಒಳ್ಳೆ ಆಕ್ಟರ್ ಇಷ್ಟು ಬೇಗ ನಮ್ಮನ್ನೆಲ್ಲ ಬಿಟ್ಟೋಗಿದ್ದು ಒಂಥರ ಬೇಜಾರಾಯ್ತು ಗುರು. ಎನಿವೇಸ್ ರೆಸ್ಟ್ ಇನ್ ಪೀಸ್ ಬ್ರೋ. ಇಷ್ಟ ಗುರು ಮೂವಿ ಮ್ಯಾಟ್ರ್. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಬಿಡ್ರಿ. ಅಲ್ಲಿವರೆಗೂ